ಸ್ವಲ್ಪ ಜನ ಅನ್ಕೋತಾರೆ ಏನು ಇಷ್ಟೊಂದು ಆಡಂಬರ ಮಾಡ್ತಾ ಇದ್ದಾರೆ ತೋರಿಸ್ಕೊಳಕ್ಕೆ ಅಂತ. ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ಆಮೇಲೆ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತಲ್ಲ. ಅಲ್ಲೋಗಿ ನೋಡಿದ್ರೆ ತರಕಾರಿಗಳು ಯಾವುದು ಇಲ್ಲ. ಹೋಗಿದ್ದೆ, ಒಂದು ಹಾಲಿನ ಪ್ಯಾಕೆಟ್ 1 ಲೀಟ್ರದ್ದು ಹೊಡೆದಾಕ್ಬಿಟ್ರು. ಅಂತೂ ನೋಡು ಯಪ್ಪ, ಇನ್ನೆಷ್ಟು ಸ್ಪೀಡಾಗಿ ಬಂದಿರ್ತೀರಾ. ಬಂದಿರಲಿಲ್ಲ, ಕಾದು ಸಾಕಾಗಿತ್ತು. ಸೊ ಫೈನಲಿ ಕೇಕ್ ಕೂಡ ಬಂದ್ಬಿಡ್ತು. 9700 rupees ಶಾಮಿಯಾನಗೆನೆ ಕಿಚನ್ನ ನಿಲ್ಸೋದಕ್ಕಾಗತ್ತಾ? ಅದಕ್ಕೋಸ್ಕರ ಕೆಟ್ಟದ್ ಮಾತಾಡೋದಕ್ಕೆ 4 ಜನ ಇದ್ರೆ ಒಳ್ಳೇದಾಗ ಮಾತಾಡೋದಕ್ಕೆ 40 ಜನ. ಮತ್ತೆ ಇಲ್ಲಿ ಪವರ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸ್ವಲ್ಪ ಜನ ಅನ್ಕೋತಾರೆ ಏನು ಇಷ್ಟೊಂದು ಸಿಂಪಲಾಗಿ ಮಾಡಿದ್ದಾರೆ ಅಂತ. ಎಲ್ಲಿ ಬಿಟ್ಟೆ ಅಂತಲೇ ಗೊತ್ತಿಲ್ಲ. ಶಿಲ್ಪ ಅವ್ರ ಅಮ್ಮನೂ ಕೊಟ್ಟಿದ್ರು, ಅದು ಮಿಸ್ ಆಗಿಬಿಟ್ಟಿದೆ. ಮತ್ತು ಬೇರೆಯವರು ಒಬ್ರು ಕೊಟ್ಟಿದ್ರು, ಅದು ಮಿಸ್ ಆಗಿಬಿಟ್ಟಿದೆ. ತುಂಬಾ ಯಮ್ಮಿ ಆಗಿತ್ತು ಊಟ. ಹಿಂದ್ಗಡೆ ಕೋತಿ ಚೇಷ್ಟೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ. ಯಾಕೆ ಇಷ್ಟ ಆಡಂಬ್ರ ಅಂತ ಅನಿಸಿದ್ರು ಪರವಾಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಪಾಪುದು ಬರ್ಡೇ ಫಂಕ್ಷನ್ನು. ಸೊ ಹೋಲ್ ನೈಟ್ ನಿದ್ದೆನೇ ಬಂದಿಲ್ಲ. ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ನನಗೆ ನಿದ್ದೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಪಕ್ಕಾ ನಿದ್ದೆನೇ ಬರಲಿಲ್ಲ. 1 o'clock ಆಗಿತ್ತು ಮಲ್ಕೊಳ್ಳೋಷ್ಟೊತ್ತಿಗೆ. ಬೆಳಗ್ಗೆ ಇನ್ನೂ ಮಾರ್ಕೆಟ್ಗೆಲ್ಲ ಹೋಗಬೇಕಾಗಿತ್ತು ಅಲ್ವಾ. ಏನಾದರೂ ಮಂಪ್ರು ಬಂದು ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ಆಮೇಲೆ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಏನೇನೋ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇದ್ವು. ಪಾಪುದು ಫಸ್ಟ್ ಬರ್ಡೇ ಫಂಕ್ಷನ್ ಬೇರೆ. ನಾವು ಯಾವತ್ತೂ ಈ ರೀತಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಂಡು ಮಾಡಲಿಲ್ಲ ಅಲ್ವಾ. ಸೊ ಅಲಾರಮ್ ಇಟ್ಟಿದ್ದೆ 4 o'clockಗೆ. ಬಟ್ ಆದರೂ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಪಾಪು ಬೇರೆ ಮಧ್ಯೆ ಎದ್ದೊಳ್ತಿದ್ನಲ್ವಾ ಫೀಡಿಂಗ್ಗೆ. ಸೊ ಹಂಗೆ ಏನೇನೋ ಯೋಚನೆ ಮಾಡ್ಕೊಂಡು ಟೈಮ್ ಕಳೆದೋಯ್ತು. ನೋಡಿದ್ರೆ 4 o'clock ಆಗಿಬಿಟ್ಟಿದೆ. ಸರಿ 3:30 ಹಂಗೆ ಎದ್ದು ನಾನು ಕೆಳಗಡೆ ಬಂದೆ. ಪಾಪುನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ, ಕೆಳಗಡೆ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ. ಬಂದು ಒಂದು 20 ನಿಮಿಷಕ್ಕೆ ನೋಡಿದ್ರೆ ಅವ್ರ ಪಪ್ಪ ಹಿಂದ್ಗಡೆಯಿಂದ ತೊಗೊಂಬಂದು ಪಾಪುನ ಕೊಟ್ಟರು. ಆಲ್ರೆಡಿ ಎದ್ಬಿಟ್ಟ ತಗೊಳ್ಳೆ ಅಂತ. ಪಾಪ ಕಂದಮ್ಮಂಗೆ ನಿದ್ದೆ ಇನ್ನೂ ಇದೆ, ಆದರೆ ನನ್ನ ಪಕ್ಕದಲ್ಲಿ ಇರಲಿಲ್ಲ ಅಲ್ವಾ. ಅವನಿಗೊಂಥರ ಇರುತ್ತೆ, ಅದಕ್ಕೇ ಎದ್ಬಿಟ್ಟಿರ್ತಾನೆ. ನಿದ್ದೆ ಮಂಪ್ರಲ್ಲೇ ಇದ್ದ. ನಮ್ಮ ಚಿಂಟುನು ಬೇರೆ ಅಷ್ಟೊಂದು ಬೇಗ ಎದ್ದೋಳಲ್ಲ. ನಾವೆದ್ದಿದ್ದೀವಿ ಎಲ್ಲರೂ ಅಂತ ಹೇಳ್ಬಿಟ್ಟು ಅವನು ಬೇರೆ ಎದ್ದಿದ್ದ. ಇವ್ ನಿದ್ದೆ ಮಾಡಿದ್ಮೇಲೆ ನಾನು ಅಮ್ಮ ಏನಾದರೂ ಕೆಲಸ ಮಾಡೋದಕ್ಕಾಗುತ್ತೆ. ಸೊ ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಪಾಪುನ ಮಲಗಿಸಿ ನಾನಂತೂ ಫ್ರೆಶ್ ಅಪ್ ಆಗಿದ್ದಾಯಿತು. ಮಾರ್ಕೆಟ್ಗೆ ಬಂದು ನೋಡ್ತೀವಿ ತರಕಾರಿ ತಗೊಳ್ಳೋಣ ಅಂತ. ಇನ್ನೂ ಮಾರ್ಕೆಟೇ ಓಪನ್ ಆಗಿಲ್ಲ, ಅಂಗಡಿಗಳು ಯಾವುದು ಬಂದಿರಲಿಲ್ಲ. ಇನ್ನು ರೈತರು ಪಾಪ ಅವರು ಜೋಡಿಸ್ಕೊಳ್ತಾ ಇದ್ರು ಮೂಟೆಗಳೆಲ್ಲ ಇಳಿಸ್ಕೊಂಡು. ಸೊ ಪಾಪುನ ಮನೇಲೇ ಬಿಟ್ಬಿಟ್ಟು ಬಂದಿದ್ವಿ. ಅಮ್ಮ ನೋಡ್ಕೋತಾ ಇದ್ರು. ಭಟ್ರು ಬೇರೆ ಬಂದುಬಿಡ್ತಾರೆ ಅಂತ ಹೇಳಿದ್ರಲ್ವ. ಅವ್ರಿಗೆ ಬರೋದಕ್ಕೆ ಮೊದಲೇ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗಿ ಇಡಬೇಕಾಗಿತ್ತು. ನಿನ್ನೆ ಸಾಯಂಕಾಲನೇ ಎಲ್ಲ ಐಟಮು ತೊಗೊಂಡು ಬಂದಿಟ್ಟಿದ್ದೀವಿ. ಬಟ್ ಆದರೆ ಇದು ತರಕಾರಿಗಳೆಲ್ಲ ಬೇಕಾಗಿತ್ತಲ್ಲ, ಅದೆಲ್ಲ ಫ್ರೆಶ್ ಇರಲಿ, ಸೊಪ್ಪೆಲ್ಲ ಫ್ರೆಶ್ ಇರಲಿ, ಬೆಳಗ್ಗೆನೇ ತೊಗೊಂಬಂದ್ಬಿಡೋಣ, ಪಕ್ಕದಲ್ಲೇ ಇದೆ ಮಾರ್ಕೆಟ್ ಅಂತ ಅಂದ್ಕೊಂಡ್ವಿ. ಅಲ್ಲೋಗಿ ನೋಡಿದ್ರೆ ತರಕಾರಿಗಳು ಯಾವುದು ಇಲ್ಲ. ಆಮೇಲೆ ಅಂಗಡಿಗಳು ಅಷ್ಟೊಂದು ಓಪನ್ ಆಗಿರಲಿಲ್ಲ. ಹೇಳಿದ್ರು ಇನ್ನೊಂದು 1/2 hour ಸೆಟಪ್ ಆಗಿಬಿಡುತ್ತೆ ಮಾರ್ಕೆಟೆಲ್ಲನೂ, ವೆಯ್ಟ್ ಮಾಡಿ ಅಂತ. ಸರಿ ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದುಬಿಡೋಣ. ಏನಾದರೂ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಕಳಿಸಿದ್ರೆ ಆಯಿತು, ಹತ್ರನೇ ಇದೆ ಅಂತ ಅಂದ್ಕೊಂಡೆ. ಇನ್ನು ಡೈರಿ ಐಟಮ್ ಎಲ್ಲ ರಿಲಯನ್ಸಲ್ಲೇ ತೊಗೊಂಡ್ಬಿಟ್ವಿ. ಇನ್ನು ಐಟಮ್ಸ್ ಎಲ್ಲ ಫ್ರೆಶ್ ಆಗಿ ಬಂದಿತ್ತು. ಅಲ್ಲೂ ತರಕಾರಿಗಳಿದ್ವು. ತೊಗೊಳ್ಳೋಣ ಅಂದರೆ ಇನ್ನೂ ಕ್ರೇಟಲ್ಲೇ ಇಟ್ಟಿದ್ರು, ಇಳಿಸ್ತಾ ಇದ್ರು, ಟ್ರಕ್ಕಲ್ಲಿತ್ತು. ಸರಿ ಆಮೇಲೆ ಬರೋಣ ಅಂತ ಹೇಳಿಬಿಟ್ಟು ಎಲ್ಲ ಐಟಮು ತೊಗೊಂಬಂದಾಯಿತು. ನಮ್ಮ ಮನೆಯವ್ರ ಮನೆ ಹತ್ರಕ್ಕೆ ಹೋಗಿದ್ದೆ, ಒಂದು ಹಾಲಿನ ಪ್ಯಾಕೆಟ್ 1 ಲೀಟ್ರದ್ದು ಹೊಡೆದಾಕ್ಬಿಟ್ರು. ಬೇಕು ಅಂತ ಆಗಲಿಲ್ಲ, ಅದು ಬೈ ಮಿಸ್ಟೇಕು ಬ್ಯಾಗಿಂದ ಜಾರಿ ಬಿದ್ದೋಯ್ತು. ನಾವು ಬರೋದಕ್ಕೆ ಮೊದಲೇ ಶಾಮಿಯಾನವ್ರು ಬಂದು ಎಲ್ಲ ಹಾಕ್ಬಿಟ್ಟು ಪಾತ್ರೆಗಳೆಲ್ಲ ಇಳಿಸ್ಬಿಟ್ಟು ಹೋಗಿದ್ರು. ಮತ್ತು ಭಟ್ರು ಈರುಳ್ಳಿ ಎಲ್ಲ ಹೆಚ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಯಾಕೆ
ಬಂತು ನೋಡು ಯಪ್ಪ, ಇನ್ನೆಷ್ಟು ಸ್ಪೀಡಾಗಿ ಬಂದಿರ್ತೀರಾ? ಹಾರ್ಕೊಂಡು ಹೋಗಿಲ್ವಲ್ಲ ನಮ್ಮ ಅಕ್ಕ. ಹೋಗು ಹೋಗು, ನಿಂತ್ಕೊಬೇಕಾ ಅಲ್ಲಿ? ಅಲ್ಲಿ ನಿಂತ್ಕೊ, ಹೋಗೋ ಬೇಗ. ಗೊತ್ತಿಲ್ಲ ಬಾಬಾ. ಸೊ ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ ನಾನ್ ವೆಜ್ಜು ಹೋಗಿ ಜೆ ಪಿ ನಗರ ಅಲ್ಲಿ ತೊಗೊಂಬರೋಣ ಅಂತ. ಅಂದರೆ ತಿಲಕ್ ನಗರದಲ್ಲಿ ನಮ್ಮ ಅಕ್ಕನೂ ಭಾವ ಅಂತ ಹೇಳಿದ್ರು, ಇಲ್ಲಿಂದ ಅಲ್ಲೋರ್ಗೂ ಬರೋಷ್ಟೊತ್ತಿಗೆ ತುಂಬ ಟೈಮ್ ಆಗಿಬಿಡುತ್ತೆ, ಸೊ ನಾವೇ ತೊಗೊಬರ್ತೀವಿ ಅಂತ ಹೇಳಿದ್ರು. ಸರಿ, ನೈಟೇ ನಾನು ನಮ್ಮ ಅಕ್ಕನಿಗೆ ಕಾಸು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೆ. ಸೊ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೆ, ನಾನು ಬರೋವಾಗ ತೊಗೊಬರ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಪಾಪ ಅವರು 5 ಗಂಟೆಗೆ ಹೋಗಿದ್ದಾರೆ ಅಂಗಡಿಗೆ. ಅವರು ಕಟ್ ಮಾಡಿ ನೀಟ್ ಮಾಡಿ ಕೊಡೋದಕ್ಕೇ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆ. ಅವರು ಅಲ್ಲಿ ಜೆ ಪಿ ನಗರದಿಂದ ಇಲ್ಲೋರ್ಗೂ ಟ್ರಾವೆಲ್ ಮಾಡ್ಕೊಂಡು ಬರೋದ್ರಲ್ಲಿ ನಮ್ಮ ಭಾವ ಎಷ್ಟು ಸ್ಪೀಡಾಗಿ ಬಂದಿದ್ದಾರೆ ಅಂದರೆ ಬೈಕೆಲ್ಲ ಫುಲ್ಲು ಬಿಸಿ ಆಗೋಗ್ಬಿಟ್ಟಿತ್ತು ಇಂಜಿನು. ಆ ರೇಂಜಿಗೆ ಬಂದಿದ್ದಾರೆ ನಮ್ಮ ಭಾವ. ಫಸ್ಟೇ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸೋದು. ಅಂದ್ಕೊಂಡೆ ನಮ್ಮ ಅಕ್ಕ ಆರೋಗ್ಲಿಲ್ಲ ಅಲ್ವಾ, ಅಷ್ಟು ಜೋರಾಗಿ ಬಂದಿದ್ದಾರೆ ಅಂತ. ರಿತ್ವಿಕೂ ಅಷ್ಟೊತ್ತಿಗೆ ಎದ್ದುಬಿಟ್ಟು ಬಂದಿದ್ದಾನೆ ಪಾಪ. ನಾವು ಮಾರ್ಕೆಟಿಂದ ಬಂದಿದ್ದೇನೆ ತಲೆನೋವಾಗೋಯ್ತು. ಬಂದಿದ ತಕ್ಷಣ ನೋಡಿದ್ರೆ ಶಾಮಿಯಾನ ಹೆಂಗೆಂಗೋ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನನಗಂತೂ ಫುಲ್ಲು ಸಿಟ್ಟು ಬಂದುಬಿಡ್ತು. ನಮ್ಮ ಮನೆಯವರಂತೂ ಬೈತಾ ಇದ್ದಾರೆ, ಏನಕ್ಕೆ ಹಿಂಗೆ ಮಾಡಿಬಿಟ್ಟು ಹೋಗಿದ್ದಾರೆ ಇವರು ಅಂತ. ಪಾತ್ರೆ ಎಲ್ಲ ತಂದು ಕೊಟ್ಟಿದ್ದಾರೆ ಭಟ್ರಿಗೆ, ಬಟ್ ಶಾಮಿಯಾನ ಏನು ಹಾಕಿದ್ದಾರೆ, ಟೇಬಲ್ಸ್ ಅದೆಲ್ಲನೂ ಏನೂ ತಂದೆ ಕೊಟ್ಟಿರಲಿಲ್ಲ. ಬಟ್ ನಮ್ಗೆ ಅವರು ಏನೂ ಹೇಳಲಿಲ್ಲ, ನಾವು ಆಮೇಲೆ ಬಂದು ತಂದು ಕೊಡ್ತೀವಿ ಆ ಥರ ಅಂತ. ಪಾಪ ಭಟ್ರು ಕೂಡ ನಿಂತ್ಕೊಂಡು ಹೇಳಿದ್ರಂತೆ, ತುಂಬ ಚಿಕ್ಕದಾಗಿ ಹಾಕಿದ್ದೀರಾ ಶಾಮಿಯಾನ, ಏನಪ್ಪ ಅವ್ರ ಹತ್ರ ಕೇಳಿದ್ರ ಇಲ್ವಾ ಅಂತ. ಇಲ್ಲ, ಅವ್ರ ಹತ್ರ ನಾವು ಮಾತಾಡಿರೋದೇ ಇಷ್ಟು ಅಂತ. ನೋಡಿ, ಗೇಟ್ ಹತ್ರವರೆಗೂ ಹಾಕ್ಬಿಟ್ಟು ಹೋಗಿದ್ದಾರೆ. ಗೇಟಿಂದ ಮುಂದೆ ಇನ್ನೂ ತುಂಬ ಆಚೆ ಹಾಕಕ್ಕೆ ಹೇಳಿದ್ವಿ ನಾವು. ಅಂದರೆ ಊಟಕ್ಕೂ ಕೂಡ ಫೆಸಿಲಿಟಿ ಅಲ್ಲೇ ಆಚೆನೇ ಮಾಡಿರೋದು. ಸೊ ಅವರು ದೊಡ್ಡದಾಗಿ ಹಾಕಬೇಕಾಗಿತ್ತು, ಎಷ್ಟು ಚಿಕ್ಕದಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ನು ಕೊಟ್ಟಿದ್ದೆ ಕೊಟೇಶನ್ ಅದಕ್ಕೇನೆ ಅಂತ ಹೇಳ್ತಿದ್ದಾರೆ. 9700 ರುಪೀಸು ಶಾಮಿಯಾನಿಗೆ ಕೇಳಿದ್ದಾರೆ. ಅದಾದಮೇಲೆ ನಾನು ಏನಾದರೂ ಎಕ್ಸ್ಟ್ರಾ ಮಾತಾಡಿದ್ರೆ ಅವ್ರು ಏನು ಹೇಳ್ತಿದ್ದಾರೆ, ಇಲ್ಲ ಮೇಡಮ್ ಎಕ್ಸ್ಟ್ರಾ ಆಗುತ್ತೆ ಅಂತ. ಈಗ ಫಂಕ್ಷನ್ನ ನಿಲ್ಸೋದಕ್ಕಾಗುತ್ತೆ, ಅದಕ್ಕೋಸ್ಕರ ನೀವು ತಂದು ಹಾಕಿ ಏನಿದೆ ಅದು ಆಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ಇನ್ನೂ ಎಕ್ಸ್ಟ್ರಾ ತಂದಾಕಕ್ಕೆ ಹೇಳಿದೆ. 7 ಗಂಟೆಗೆ ಫೋನ್ ಮಾಡಿರೋದು. 7 ಗಂಟೆಯಿಂದ ಫೋನ್ ಮಾಡಿದ್ರೆ 10 ನಿಮಿಷ ಮೇಡಮ್ ಬರ್ತೀನಿ, 10 ನಿಮಿಷ ಮೇಡಮ್ ಬರ್ತೀನಿ, ಹಿಂಗೆ ಹೇಳ್ಕೊಂಡು 10:30ಗೆ ಬಂದಿದ್ದಾರೆ. ಸೀರಿಯಸ್ಲಿ ತುಂಬಾ ಟೆನ್ಷನ್ ಆಗೋಯ್ತು. ಪಾತ್ರೆ ತೊಳ್ಕೊಡೋರ್ನೂ ಕಳಿಸ್ಕೊಡ್ತೀನಿ ಲೇಬರ್ನ ಅಂತ ಹೇಳಿದ್ರು. 1 ಡೇ ಕೂಲಿ ಕೊಡಬೇಕು 1500 ರೂಪಾಯಿ ಅಂತ ಹೇಳಿದರು. ಸರಿ, ಅವ್ರನ್ನ ಕಳಿಸ್ಕೊಡಿ, ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅವರು ಇವಾಗ ಬರಲ್ಲ 8:30 ಹಂಗೆ ಬರ್ತಾರೆ ಅಂತ ಹೇಳಿದ್ರು. ನಮ್ಮಮ್ಮಿ ಹೇಳಿದ್ರು, ಪಾತ್ರೆ ತಂದಿರೋದು 5 ಗಂಟೆ 5:30ಗೆ, ಅವ್ರು ಅಷ್ಟೊತ್ತವರೆಗೂ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗತ್ತಾ ಅಮ್ಮ ಅಂತ ಹೇಳಿಬಿಟ್ಟು ಅಷ್ಟು ದೊಡ್ಡ ಪಾತ್ರೆ ಎಲ್ಲ ಅಮ್ಮನೇ ತೊಳೆದು ಕೊಟ್ಟರು. ಬೇರೆಯವ್ರು ಯೂಸ್ ಮಾಡಿರ್ತಾರಲ್ಲ, ಮತ್ತು ಅದನ್ನು ತೊಳಿದಿರೋ ಅಡುಗೆ ಹೆಂಗೆ ಮಾಡೋದು. ಪಾಪ ಅಷ್ಟು ದೊಡ್ಡ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಅವ್ರಿಗೆ ಸುಸ್ತಾಯಿತು. ನನಗೆ ತುಂಬ ಬೇಜಾರಾಗೋಯ್ತು. ನಾನು ಬೇರೆ ಕೆಲಸ ಮಾಡ್ಕೊಂಡು ಪಾಪನ ನೋಡ್ಕೋತಿದ್ದೆ. ರಿತ್ವಿಕು ಏನಾದರೂ ಬೇಕು ಅಂದರೆ ಅವಾಗವಾಗ ಎತ್ಕೊಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ದ. ಇನ್ನೂ ಈ ಸರ್ವಿಸ್ ನೋಡ್ಬಿಟ್ಟು ಅವ್ರ ಕಡೆಯಿಂದ ತುಂಬಾ ಬೇಜಾರಾಗೋಯ್ತು. ಅಟ್ಲೀಸ್ಟು ಪಾತ್ರೆಗಳಾದರೂ ಟೈಮಿಗೆ ಬಂತಲ್ವಾ ಅಂತ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಹೇಳಿದ್ರು ಅವರು, ನಮಗೆ ಬೇರೆ ಕಡೆ ಕಾಂಟ್ರಾಕ್ಟ್ ಇದೆ ಮೇಡಮ್, ಅದಕ್ಕೆ ಲೇಟ್ ಆಗ್ತಿದೆ ಅಂತ, ನೀವು ಸಮಾಧಾನವಾಗಿರಿ, ನಾವು ತಂದು ಹಾಕ್ತೀವಿ ಅಂತ. ಸರಿ, ಇವತ್ತು ನಮಗೆ ಇರೋದು ಫಂಕ್ಷನ್ನು ನಮ್ಮ ಕಡೆ ಅಲ್ವಾ, ಸೊ ನನ್ನ ಮಗನ ಫಸ್ಟ್ ಬರ್ಡೇ, ಇಷ್ಟೊಂದು ಟೆನ್ಷನ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನೇ ನನ್ನನ್ನು ಸಮಾಧಾನ ಮಾಡಿಕೊಂಡೆ. ಡೆಕೋರೇಷನ್ ಹುಡುಗರಂತೂ ತುಂಬಾ ಸಿನ್ಸಿಯರ್ ಆಗಿದ್ದರು. ಅವ್ರ ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು ಮತ್ತು ಆನ್ ಟೈಮ್ ಮಾಡಿಕೊಟ್ರು. ನಮಗಂತೂ ಅವ್ರ ಸರ್ವಿಸು ತುಂಬಾ ಇಷ್ಟ ಆಯಿತು. ನಿಮಗೂ ಏನಾದರೂ ಕಾಂಟ್ಯಾಕ್ಟ್ ಬೇಕಾದರೆ ಹೇಳಿ. ಇನ್ನು ನಮ್ಮ ಮನೆಯವರು ಅವಾಗವಾಗ ಭಟ್ರು ಅಡುಗೆಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಐಟಮ್ಸು ಬರ್ಕೊಡ್ತಿರ್ಲಿಲ್ಲ, ಅದನ್ನು ತರೋದಕ್ಕಂತ ಹೋಗ್ಬಿಡ್ತಾಯಿದ್ರು. ಮತ್ತು ಇಲ್ಲಿ ಪವರ್ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನಪ್ಪ ಇದು ಇವತ್ತೇ ಈ ರೀತಿ ಅಂತ ಹೇಳಿಬಿಟ್ಟು ಕರೆಂಟೇ ಇರಲಿಲ್ಲ. ಸೊ ನಮ್ಮದು UPS ಇತ್ತಲ್ವ, ಅದರಲ್ಲೇ ಯೂಸ್ ಮಾಡಿಕೊಂಡು ಬೆಳಗ್ಗೆ ನಾಷ್ಟ ಹಾಗೆ ಟೊಮೆಟೊ ಬಾತ್ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ಮಾಡಿದ್ರು. ಅಂದರೆ ಇಲ್ಲಿ ಮಿಕ್ಸಿಯಲ್ಲಿ ಅಷ್ಟೊಂದು ಮಸಾಲೆ ರುಬ್ಬೋದಕ್ಕಂದರೆ ಕಷ್ಟ ಆಗಿಬಿಡುತ್ತಲ್ವ. ಸೊ ಕರೆಂಟು ಇರೋದನ್ನು ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಟ್ರು ಅಂದರೆ ಆಮೇಲೆ ಮಧ್ಯದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಭಟ್ರು ಮಸಾಲೆ ರುಬ್ಬಿಸೋದಕ್ಕೆ ಅಂತ ಎಲ್ಲ ಐಟಮ್ನ ಬಕೆಟಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು.
ಇಲ್ಲಿ ಎಲ್ಲೂ ಆ ಥರ ಗ್ರೈಂಡಿಂಗ್ ಫೆಸಿಲಿಟಿ ಇಲ್ಲ. ಒಂದೇ ಒಂದು ಅಂಗಡಿಲಿದೆ, ಅಂದರೆ ಇಡ್ಲಿಗೆ ರುಬ್ಕೊಡ್ತಾರಲ್ಲ ಆ ಅಂಗಡಿ ಬಂದು ಸಾಯಂಕಾಲದ ಹೊತ್ತು ಓಪನ್ ಇರುತ್ತೆ. ಇಲ್ಲಿ ಬಜ್ಜಿ ಅಂಗಡಿಲಿ ಮಾಡಿಕೊಡ್ತಾರೆ. ಬಟ್ ನಮಗೆ ಬೇಕಾಗಿರೋದು ಇವಾಗ ಇಷ್ಟು ಬೆಳಗ್ಗೆ ಯಾರು ಓಪನ್ ಮಾಡಿರ್ತಾರೆ 7 ಗಂಟೆಗೆಲ್ಲನೂ. ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಹೋಗಿ ಬಂದರು ನಮ್ಮ ಮನೆಯವರು. ಫೈನಲಿ 1-2 ಅವರ್ ತೊಗೊಂಡಿದ್ದಾರೆ ಅನಿಸುತ್ತೆ ಅದನ್ನೇ ರುಬ್ಕೊಂಬರೋದಕ್ಕೆ. ಆಮೇಲೆ ಫೈನಲಿ ಎಲ್ಲೋ ಒಂದು ಕಡೆ ಹೋಗಿದ್ರಂತೆ, ಅಲ್ಲಿ ತುಂಬ ಕ್ಯೂ ಇತ್ತು ಅಂತ ಹೇಳಿ ಅಲ್ಲಿ ರುಬ್ಬಿಸ್ಕೊಂಡು ತೊಗೊಂಡು ಬಂದರು. ಸೊ ಒಂದು ಕಡೆ ಕಬಾಬ್ ರೆಡಿ ಆಗ್ತಿದೆ, ಈ ಕಡೆ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾನು ಪಾಪುಗೆಲ್ಲ ರೆಡಿ ಮಾಡಿಬಿಟ್ಟು ಅವ್ನಿಗೆ ಡ್ರೆಸ್ಅಪ್ ಮಾಡಿಬಿಟ್ಟಿದ್ದೆ. ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನೇನು ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಕ್ಲೀನ್ ಮಾಡಿದ್ರಾಯ್ತು. ಸೊ ಜನ ಬಂದುಬಿಡ್ತಾರೆ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ವಿ. ನಮ್ಮ ಪಾಪುಗೆ 1 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈಗ ತಾನೇ ಪಾಪುನ ಡೆಲಿವರಿ ಮಾಡಿರೋ ಫೀಲಿಂಗ್ ನನಗಿನ್ನೂ ಇದೆ. ಸೊ ನಮ್ಮ ಸಾತ್ವಿಕ್ದು 1 ಇಯರ್ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳಿ ಗ್ರೋತ್ ಫೋಟೋಸನ್ನು ಹಾಕಿದ್ದೀನಿ. ಸೊ ಇದು ಒಂದು ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು. ಎಲ್ಲ ಎಂಟೈರ್ ಇಯರೇನೆ ಕಂಪ್ಲೀಟ್ ಮೆಮೊರೀಸ್ ಆಗೇ ಇತ್ತು. ಆ 365 ಡೇಸೂ ಎವ್ರಿ ಡೇನೂ ಒಂದು ಒಳ್ಳೆ ಲೆಸನ್ ಅಂತ ಹೇಳ್ಬೋದು. ನಾನು ತಾಯಿಯಾಗಿ ಹೊಸ್ದಾಗಿ ಹುಟ್ಟಿದ್ದೆ ಅಲ್ವಾ. ಸೊ ನನಗೂ ಇದು ಒಳ್ಳೆ ಎಕ್ಸ್ಪೀರಿಯನ್ಸು, ಮತ್ತು ನಮಗೆ ತುಂಬಾ ಒಳ್ಳೆ ಅನುಭವ ಆಯಿತು. ಇವನು ನಮಗೆ ಗಾಡ್ ಗಿಫ್ಟೆಡ್ ಟ್ರೆಷರ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ, ಫಸ್ಟ್ 1 ಇಯರ್ ಅಲ್ಲ, ಪಾಪು ಹುಟ್ಟಿದ ದಿನದಿಂದ ಯಾವಾಗಲೂ ಅಷ್ಟೇ ಎವ್ರಿ ಡೇನೂ ಒಂದು ನ್ಯೂ ಮೆಮೊರಿಯಾಗೆ ಉಳಿದೋಗುತ್ತೆ.
ಇಷ್ಟೊಂದು ಬ್ಯೂಟಿಫುಲ್ ಆಗಿತ್ತು ಒಂದು 1 ಇಯರ್ ಟ್ರಾನ್ಸಿಷನ್ ಜರ್ನಿ. ನನಗಂತೂ ತುಂಬಾ ಮುದ್ದು ಅನ್ನಿಸ್ತಾನೆ. ಅವನು ಕೈಗೆ ಬಂದಾಗ ಎಷ್ಟು ಪುಟಾಣಿ ಇದ್ದ, ಈಗ ಗ್ರೋ ಆಗ್ತಿದ್ದಾನೆ. ಸೊ ನೆಕ್ಸ್ಟ್ ಬರ್ಡೇಗೆಲ್ಲ ಇನ್ನೂ ಗ್ರೋ ಆಗಿಬಿಟ್ಟಿರ್ತಾನೆ. ಅವನು ಬೆಳ್ದಂಗೆ ನಮ್ಮ ರೆಸ್ಪಾನ್ಸಿಬಿಲಿಟೀಸು ಬೆಳೀತಾ ಇದ್ದಾವೆ ಅಂತ ಅನ್ನಿಸ್ತು. ಸೊ ಫೈನಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಶಾಮಿಯಾನದವ್ರು ಬಂದು ನೀಟಾಗಿ ಎಲ್ಲ ಹಾಕ್ಕೊಟ್ಟು ಹೋದರು. ಸೊ ನಾನು ಪಾಪು ಎಲ್ಲ ರೆಡಿಯಾಗಿದ್ವಿ. ಒಂದೇ ಒಂದು ಕೇಕ್ ಇನ್ನೂ ಬಂದಿರಲಿಲ್ಲ. ಕೇಕು ಡೆಲಿವರಿ ತೊಗೊಂಬರೋದಕ್ಕೆ ಅರುಣ್ ಅವರು ಮತ್ತು ರಿತ್ವಿಕ್ ಹೋಗಿದ್ದ. ಇನ್ನೂ ಬಂದಿರಲಿಲ್ಲ, ಕಾದು ಕಾದು ಸಾಕಾಗಿತ್ತು. ಸೊ ಫೈನಲಿ ಕೇಕ್ ಕೂಡ ಬಂದ್ಬಿಡ್ತು. ನನ್ನ ಫ್ರೆಂಡು ಶಿಲ್ಪ ಮತ್ತು ಅಮ್ಮ, ಅವ್ರ ಅಕ್ಕ ಮಕ್ಕಳು ಎಲ್ಲರೂ ಬಂದಿದ್ರು. ಸೊ ಫಸ್ಟ್ ಬಂದು ಅವರೇನೇ ಕಾಯ್ತಾ ಇದ್ರು. ತುಂಬ ಎಕ್ಸೈಟೆಡ್ ಆಗಿದ್ವಿ ಇದು ಫಸ್ಟ್ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ಟಡಾ, ಕೇಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಕೇಕ್ ಕಟ್ಟಿಂಗ್ಗೆ ರೆಡಿ ಆಯಿತು. ಪಾಪು ಅಳ್ತಾ ಇದ್ದ. ಅವನಿಗೆ ಸಮಾಧಾನ ಮಾಡೋದಕ್ಕೆ ವೀಲ್ಸ್ ಒಂದು ಬಸ್ ಹಾಕಿ ಸಮಾಧಾನ ಮಾಡ್ತಾಯಿದ್ರು ಎಲ್ಲನೂ. ಹಬ್ಬ ಫೈನಲಿ ಎಲ್ಲರೂ ಬಂದ್ಬಿಟ್ಟಿದ್ರು. ಕೇಕ್ ಕಟ್ಟಿಂಗ್ಗೆ ಸ್ವಲ್ಪ ಲೇಟಾಗಿ ಹೋಗಿತ್ತು, ಎಲ್ಲ ಕಾಯ್ತಾಯಿದ್ರು. ಬಿಸಿಲು ಬೇರೆ ತುಂಬಾ ಇತ್ತು, ಉರಿ ಬಿಸಿಲು ನನಗಂತೂ ತುಂಬ ಅಂದರೆ ತುಂಬ ಸ್ವೆಟ್ ಆಗ್ತಾಯಿತ್ತು. ಅದು ಬೇರೆ ಜನ ಎಲ್ಲ ಇದ್ರಲ್ವ, ಅವ್ರ ಮುಂದೆ ಒಂಥರ ಸ್ವಲ್ಪ ಶೈಯಾಗಿ ಫೀಲ್ ಆಗ್ತಾಯಿತ್ತು. ಫಸ್ಟ್ ಟೈಮ್ ಪಾಪು ಬರ್ಡೇ ಮಾಡ್ತಿರೋದು ಅಲ್ವಾ, ಸ್ವಲ್ಪ ಅದು ಇದ್ದೇ ಇರುತ್ತೆ. ಪಾಪು ತುಂಬಾ ಅನ್ಕಂಫರ್ಟಬಲಾಗಿ ಫೀಲ್ ಮಾಡ್ದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ವೀಲ್ಸ್ ಆನ್ ದ ಬಸ್ ಅಂತೂ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಓಡ್ತಾನೇ ಇತ್ತು. ಒಂದು ಮೊಬೈಲಲ್ಲಿ ವೀಲ್ಸ್ ಆನ್ ದ ಬಸ್ಸು ಪಾಪ ಸಂಜು ಹಾಕ್ಕೊಂಡೇ ಇದ್ಲು. ಅದನ್ನು ಕೇಳಿದ್ರೆ ಸ್ವಲ್ಪ ಅವನು ಅಟೆನ್ಷನ್ ಎಲ್ಲ ಆ ಕಡೆ ಕೊಡ್ತಾನೆ. ಸೊ ಸ್ಮೈಲ್ ಕೊಡೋದಕ್ಕೆಲ್ಲನೂ ಅಲ್ಲಿಂದ ನೋಡ್ಕೊಂಡೇನೆ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದ. ಕೇಕ್ ಅಂತೂ ಮಸ್ತ್ ಯಮ್ಮಿ ಆಗಿತ್ತು. ಪಾಪು ಫಸ್ಟ್ ಟೈಮ್ ಕೇಕ್ ಟೇಸ್ಟ್ ಮಾಡಿದ್ದಲ್ವ, ಒಂದು ಸತಿ 2 ಸತಿ ತಿಂದ, ಆಮೇಲೆ ತಿಂದಿಲ್ಲ ಅವನು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಫುಲ್ ಖುಷಿ ಆಗೋಯ್ತು. ಫಸ್ಟ್ ಟೈಮ್ ಪಾಪು ಬರ್ಡೇ ಮಾಡಿದ್ದಲ್ವ, ವಾವ್ ಚೆನ್ನಾಗಿದೆ ಈ ಮೂಮೆಂಟ್ ಅಂತ ಅನ್ನಿಸ್ತು. ನರ್ವಸ್ನೆಸ್ಸು ಇತ್ತು, ಬಟ್ ಆದರೆ ನಮ್ಮ ಮಗನ ಫಸ್ಟ್ ಬರ್ಡೇ ಮಾಡಿಬಿಟ್ವಿ ಅಂತ ಖುಷಿ ಅಂದರೆ ಖುಷಿ ಆಗೋಯ್ತು ನನಗೆ. ನಮ್ಮ ಕಂದಮ್ಮ 100 ಕಾಲ ಚೆನ್ನಾಗಿ ಖುಷಿಯಾಗಿರಬೇಕು, ಅವ್ನು ಗ್ರೋ ಆಗೋದನ್ನು ನಾವು ನೋಡಬೇಕು. ಸೊ ಇನ್ನೂ ಮುಂದಕ್ಕೆ ಬರೋ ಅಂಥ ಎಲ್ಲ ಮೆಮೊರೀಸ್ನ ನಾನು ಟ್ರೆಷರ್ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಓನ್ಲಿ ಒನ್ ಥಿಂಗ್ ಏನಂತ ಹೇಳಿದ್ರೆ, ರೋಡು ದೊಡ್ಡದಾಗಿತ್ತು, ನಾವು ದೊಡ್ಡದಾಗಿ ಸ್ಟೇಜ್ ಹಾಕಿಸ್ಬೋದಾಗಿತ್ತು. ವಿಡ್ತು ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗನ್ನಿಸ್ತು. ನಮ್ಮ ಮನೆಯವರೇನೇ ಬೇಡ, ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಚಿಕ್ಕದಾಗಿ ಹಾಕಿಸ್ಕೊಂಡ್ರು. ಅದಕ್ಕೆ ಸ್ವಲ್ಪ ವಿಡ್ತು ಜಾಸ್ತಿ ಇದ್ದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಅಂತ ನನಗನ್ನಿಸ್ತು. ಸೊ ಆ ಒಳ್ಳೆ ಡೆಕೋರೇಷನ್ಗೆ ಚೆನ್ನಾಗಿ ಎದ್ದು ಕಾಣಿಸ್ತಿತ್ತು ಅಂತ. ಸ್ಪೇಷಿಯಸ್ ಆಗಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಔಟ್ಲುಕ್ಕು ಅಂತ ನನಗನ್ನಿಸ್ತು.
ಸೊ ನಾವು ಇನ್ವೈಟ್ ಮಾಡಿದವ್ರು ಎಲ್ಲರೂ ಬಂದಿದ್ದರು, ತುಂಬಾ ಖುಷಿ ಆಯಿತು. ನವ್ಯನೂ ಬಂದಿದ್ಲು. ಪಾಪ ಹುಡುಗಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಸೊ ಒಳ್ಳೆಯದಾಗಿ ಪ್ರೀತಿ ವಿಶ್ವಾಸ ಕಾಪಾಡ್ಕೊಂಡು ಬರ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಹೇಳಿದ ಮಾತಿಗೆ ಪಾಪ ಅವರಮ್ಮ ಎಲ್ಲೋ ಹೊರಗಡೆ ಹೋಗಿದ್ರಂತೆ, ಆದರೂ ಮಿಸ್ ಮಾಡದೆ ಬಂದಿದ್ಲು. ಫುಲ್ ಖುಷಿ ಆಯಿತು ನನಗೆ. ಇನ್ನು ಶಿಲ್ಪನೂ ಅಮ್ಮನೂ ಬಂದಿದ್ರಲ್ಲ, ಅವ್ರ ಜೊತೆ ಅಕ್ಕನೂ ಬೇರೆ ಬಂದಿದ್ರು. ಸೊ ಸಖತ್ ಖುಷಿ ಆಯಿತು. ಗೌತಮಣ್ಣ ಸ್ವಲ್ಪ ಲೇಟಾಗೆ ಬಂದರು, ಏನೋ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ. ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಡೆಲಿವರಿ ಆದಮೇಲೆ ತುಂಬಾ ನೆನಪಿನ ಶಕ್ತಿ ಕಮ್ಮಿ ಆಗಿದೆ ಅಂತ ಫೀಲ್ ಆಗುತ್ತೆ. ಇಲ್ಲ ಮೇ ಬಿ ಟೆನ್ಷನಲ್ಲಿದ್ನೋ ಏನೋ ನನಗೂ ಗೊತ್ತಿಲ್ಲ. ಒಂದು ಎಡವಟ್ಟು ಮಾಡ್ಕೊಂಬಿಟ್ಟೆ. ಮುಯ್ ಕವರ್ಗಳು ಕೊಟ್ಟಿದ್ರು ನನಗೆ, ಎಲ್ಲಿ ಇಟ್ಟೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟು 2 ಮುಯ್ ಕವರನ್ನು ಕಳ್ಕೊಂಬಿಟ್ಟಿದ್ದೀನಿ. ಗಿಫ್ಟ್ಸ್ ಅಂದರೆ ನನ್ನ ಹತ್ರ ಸೇಫಾಗಿತ್ತು. ಫಸ್ಟು ಅರುಣ್ ಅವ್ರ ಹತ್ರ ಕೊಟ್ಟಿದ್ದೆ ನಾನು. 2-3 ಮುಯ್ ಕವರು ಕೊಟ್ರಲ್ಲ ನನಗೆ, ಆಗ ಅದನ್ನು ಅವ್ರ ಕೈಯಲ್ಲಿ ಕೊಟ್ಟಾಗ ಪಾಕೆಟಲ್ಲಿ ಇಟ್ಕೊಂಡಿದ್ರು. ಆಮೇಲೆ ನನಗೆ ಕೊಟ್ಟರು ನನಗೆ. ಬಟ್ ಅದಾದಮೇಲೆ ಮತ್ತೆ ಬೇರೆಯವ್ರು ಬಂದಾಗೆಲ್ಲ ಮುಯ್ ಕವರ್ ಕೊಟ್ಟರು. ಅದು ಎಲ್ಲಿ ಬಿಟ್ಟೆ ಅಂತಲೇ ಗೊತ್ತಿಲ್ಲ. ಶಿಲ್ಪ ಅವ್ರ ಅಮ್ಮನೂ ಕೊಟ್ಟಿದ್ರು, ಅದು ಮಿಸ್ ಆಗಿಬಿಟ್ಟಿದೆ. ಮತ್ತು ಬೇರೆಯವರು ಒಬ್ಬರು ಕೊಟ್ಟಿದ್ರು, ಅದು ಮಿಸ್ ಆಗಿಬಿಟ್ಟಿದೆ. ಎಲ್ಲಿ ಮಿಸ್ ಮಾಡಿದೆ ಅಂತಲೇ ಗೊತ್ತಿಲ್ಲ. ನನಗಂತೂ ತಲೆನೇ ಕೆಟ್ಟೋಯ್ತು. ಹುಡುಕಿ ಸಾಕಾಗೋಯ್ತು. ಅಮ್ಮ ಅಂತೂ ಬೈತಾಯಿದ್ರು, ಜವಾಬ್ದಾರಿನೇ ಇಲ್ಲ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತೀಯ, ಅರುಣ್ ಹತ್ರ ಕೊಟ್ಟಿದ್ರೆ ಇಟ್ಕೋತಾ ಇದ್ರು ಅಂತ. ಅವ್ರ ಹತ್ರನೇ ಕೊಟ್ಟಿದ್ದೆ, ಬಟ್ ಅವ್ರ ಹತ್ರ ಕೊಟ್ಟಿದ್ದನ್ನು ವಾಪಸ್ ಕರೆಕ್ಟಾಗಿ ಕೊಟ್ಟರು ಅವರು. ಇನ್ನೂ 1-2 ಎಲ್ಲಿ ಮಿಸ್ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ರೀತಿ ಫಂಕ್ಷನ್ಸಲ್ಲೆಲ್ಲ ಆ ರೀತಿ ಆಗೋದು ಮಾಮೂಲಿ ಅಲ್ವಾ. ಅಂದರೆ ನಾವು ನಮ್ಮ ಟೆನ್ಷನಲ್ಲೇ ಇರ್ತೀವಿ, ಮತ್ತು ಒಂಥರ ನರ್ವಸ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಜನ ಬಂದಿರ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನೆನಪು ಆಗ್ತಾ ಇಲ್ಲ ನನಗೂ. ಇವಾಗಲೂ ನೆನೆಸ್ಕೊತಾ ಇದ್ದೀನಿ, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಎಷ್ಟೋ ಸತಿ ಹೊರ್ಗಡೆನೂ ಹುಡುಕಿ ನೋಡಿಬಿಟ್ವಿ, ಎಲ್ಲೂ ಸಿಕ್ಕಲಿಲ್ಲ. ಮತ್ತಿನ್ನೇನು ಮಾಡೋದು, ಹೋದ್ರೋಯ್ತು ಅಂತ ಬಿಟ್ಟಿದ್ದು. ನೀವು ಯಾವುದಾದ್ರೂ ಫಂಕ್ಷನ್ಸಲ್ಲಿ ಇಲ್ಲ ನಿಮ್ಮನೆ ಸಮಾರಂಭದಲ್ಲಿ ಈ ರೀತಿ ಮುಯ್ ಕವರ್ನಾಗಲಿ ದುಡ್ಡನ್ನಾಗಲಿ ಕಳ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಅದರಿಂದಾದರೂ ನಮ್ಮ ಅಮ್ಮಂಗೆ ತಿಳಿಸಿ ಹೇಳ್ಬೋದು. ನಾನು ಒಬ್ಬಳೇ ಕಳ್ಕೊಂಡಿಲ್ಲ, ಈ ರೀತಿ ಯಾರಾದರೂ ಕಳ್ಕೊಂಡಿದ್ದಾರೆ ಅಂತ. ಕೈಯಲ್ಲಿ ಇರ್ತಾನೆ ಅನ್ಕೊಂಡಿದ್ದೆ. ಹಂಗಮ್ಮ ಇದಮ್ಮ, ಇಷ್ಟೊಂದು ದೊಡ್ಡ ಈ ಮನೆನಾ? ನಮ್ಮಮ್ಮ ಎಲ್ಲೋದ್ರು? ಬನ್ನಿ ಹೊರಗಡೆ ಬನ್ನಿ. ಯಾರಿದು ಸಾವಿದು? ಇರೋ ಮುದ್ದೆ ಫಸ್ಟ್ ಪಾವನ್ ಹಾಕ್ತಾ ಇದ್ದೀನಿ ಫಸ್ಟ್ ಇಲ್ಲೇ ಹಾಕ್ತೀನಿ. ಮತ್ತೆ ಮುದ್ದೆ ಹಾಕೊಂಡ್ಬರ್ರಿ, ತುಂಬಾ ಎಷ್ಟೊಂದು ಹಾಕ್ಬಿಟ್ರು. ನಮ್ಮ ಬಾವಂಗ್ ಹಾಕ್ತಿದ್ದೀನಿ, ಓಕೆನಾ? ಆ್ಯಕ್ಚುಲಿ ಬೆಳಗ್ಗೆಯಿಂದ ಊಟ ಬಡಿಸೋವಾಗ ನಮ್ಮ ಅಕ್ಕ, ಬಾವ ಮತ್ತು ಗೀತಾ ಆಂಟಿ ಅವ್ರ ಹಸ್ಬೆಂಡು ಮಗ ಬಡಿಸ್ತಾ ಇದ್ರು. ನನ್ನನ್ನು ಕರೆದ್ರು, ನಾನು ಬೇರೆ ಕೆಲಸದಲ್ಲಿ ಇದ್ನಲ್ವಾ, ಅದಕ್ಕೆ ಬಡಿಸ್ಲಿಲ್ಲ. ಅದಕ್ಕೆ ನಮ್ಮ ಬಾವ ರೇಗಿಸ್ತಾ ಇದ್ರು, ಬಡಿಸೋದೇ ಇಲ್ಲ ನೋಡಮ್ಮ ನೀನು, ಬಡಿಸು ಅಂತ. ಅದಕ್ಕೆ ನಮ್ಮ ಬಾವಂಗೆ ಹೇಳಿ ಬಡಿಸ್ತಾ ಇದ್ದೆ. ಸುಮ್ಮನೆ ಮೆಮೊರಿಗೆ ಒಂದಿರಲಿ ಅಂತ ಹೇಳಿ ಫೋಟೋ ಹಿಡಿಸ್ಕೊತಾ ಇದ್ರೆ ನಮ್ಮ ಮನೆಯವರು ಹಿಂದ್ಗಡೆ ಕೋತಿ ಚೇಷ್ಟೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಇದು, ಫನ್ನಿ ಮೂಮೆಂಟ್ಸು. ಅಂದರೆ ಫ್ಯೂಚರಲ್ಲಿ ಇದನ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಬಂದವ್ರಿಗೆಲ್ಲನೂ ಊಟ ಬಡಿಸೋದ್ರಲ್ಲಿ ಒಂಥರ ತುಂಬಾ ಖುಷಿ ಕೊಡುತ್ತೆ. ನನಗಂತೂ ಊಟ ಬಡಿಸೋದಂದರೆ ತುಂಬಾ ಖುಷಿ. ಹೇಳ್ತಾ ಇರ್ತಾರೆ, ನಿನ್ನ ಕೈ ದೊಡ್ಡದು, ಜಾಸ್ತಿ ಆಗ್ತೀಯ, ಹಂಗೆ ಹಿಂಗೆ ಅಂತ.
ಅಮ್ಮ ಬೈತಾರೆ, ಅಂದರೆ ನಿನ್ನ ಕೈ ದೊಡ್ಡದಿದ್ರೂ ತಿನ್ನೋರು ಹೊಟ್ಟೆನೂ ಸ್ವಲ್ಪ ದೊಡ್ಡದಿರ್ಬೇಕಲ್ಲಮ್ಮ, ಹಂಗೆಲ್ಲ ಮಾಡಬಾರ್ದು, ಕೇಳಿ ಕೇಳಿ ಬಡಿಸು ಅಂತ. ಮನೆಗೆ ಬಂದಾಗಲೂ ಯಾವಾಗಲೂ ಹಿಂಗೆ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ಬಟ್ ಏನು ಮಾಡೋದು, ಸ್ವಲ್ಪ ಅಭ್ಯಾಸಗಳು ಬಿಟ್ಟೋಗಲ್ಲ ಅಲ್ವಾ. ನೀನು ಓಡೋಗಿದ್ದಕ್ಕೆ ಅವನೇ ಓಡೋಗ್ಬಿಟ್ನಲ್ಲೋ. ನನಗೆ ಮೈಂಡಲ್ಲಿ ಫುಲ್ ಖುಷಿ ಅಂದರೆ ಖುಷಿ. ಆಹಾ, ನನ್ನ ಮಗನ ಬರ್ಡೇ ಮಾಡಿಬಿಟ್ವಲ್ಲ, ಖುಷಿ ಆಗ್ತಾಯಿದೆ ಅಂತ ಒಂಥರ ಫುಲ್ಲು ಹ್ಯಾಪಿಯಾಗಿ ಫೀಲ್ ಆಗ್ತಾಯಿತ್ತು. ಏನೋ ಒಂಥರ ಅಚೀವ್ಮೆಂಟ್ ಥರ ಫೀಲ್ ಆಗುತ್ತೆ. ಅಂದರೆ ಇದೊಂಥರ ಚಾಲೆಂಜಾಗಿ ತೊಗೊಂಡಿದ್ವಿ ನಾವು. ಏನಂದರೆ ನಮಗೆ ಆಫೀಸ್ಗೆ ಹೋಗೋದು ಬರೋದು, ಆಫೀಸ್ನ ಸಂಭಾಳಿಸೋದು ಅದಷ್ಟೇ ಗೊತ್ತಾಗ್ತಾ ಇತ್ತು. ಇದೆಲ್ಲ ನಮ್ಗೆ ತುಂಬಾ ಹೊಸದು. ಇದನ್ನು ನಾವು ಫಸ್ಟ್ ಟೈಮ್ ಈ ಥರ ತೊಗೊಂಡು ಮಾಡಿದ್ವಲ್ಲ, ಔಟ್ಕಮ್ ಹೆಂಗೆ ಬೇರೆಯವ್ರಿಗೆ ಏನು ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಮತ್ತು ನಮ್ಮ ಮನೆಯವ್ರ ಪ್ರಕಾರ ನಮಗೆ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಒಂದೇ ಥಿಂಗ್ ಅಂತ ಹೇಳಿದ್ರೆ ಸ್ಟೇಜು ಸ್ವಲ್ಪ ದೊಡ್ಡದಾಗಿ ಹಾಕಬೇಕಾಗಿತ್ತು. ಬಟ್ ನಮಗೂ ಶಾಮಿಯಾನ ಅವ್ರಿಗೂ ಸ್ವಲ್ಪ ಕಿರಿಕಾಯ್ತಲ್ವಾ, ಅದರಿಂದ ಎಲ್ಲ ಒಂದು ಹೊಸ ಅನುಭವ ಅಲ್ವಾ, ಇರಲಿ ಬಿಡು ಅಂತ ಸುಮ್ಮನಾದ್ವಿ. ಯಾಕಂದರೆ ಒಳ್ಳೆ ಮೂಮೆಂಟ್ಸಲ್ಲಿ ಇದನ್ನೆಲ್ಲನೂ ಜಾಸ್ತಿ ತಲೆಗೆ ಹಚ್ಕೊಂಡ್ರೆ ನಮ್ಮ ಹ್ಯಾಪಿನೆಸ್ಸೇ ಸ್ಪಾಯ್ಲ್ ಆಗುತ್ತೆ. ಮತ್ತು ಇನ್ನೊಂದು, ಗೊತ್ತಿಲ್ದಿರೋರಿಗೆ ತಿಳಿಸ್ಕೊಡ್ಬೇಕು, ಬೇಕು ಅಂತಲೇ ಡೈವರ್ಟ್ ಮಾಡಿಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಬಾರ್ದು ಅಲ್ವಾ, ಅದು ತಪ್ಪೇನೇನೆ. ಸೊ ಅವ್ರದ್ದು ತಪ್ಪಿದೆ, ಬಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದರಿಂದ ನಾವು ತಿಳ್ಕೊಂಡು ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡ್ಕೋಬೇಕಷ್ಟೇನೆ. ಚೆನ್ನಾಗಿದ್ಯಾ ಅಕ್ಕ? ಊಟ ಹೇಗಿದೆ? ಹಲೋ ಮಮ್ಮಿ, ಊಟ ಹೆಂಗಿದೆ? ಚೆನ್ನಾಗಿದ್ಯಾ? ಅಕ್ಕಿ ಹಾ, ಏ ಸಾಕು ಬಾವ, ಸಾಕು. ಏನ್ ಪೀಸ್ ಅದು? ಚಿಕನ್ ತಿನ್ನು. ಸೊ ಎಲ್ಲರದು ಊಟ ಆಯ್ತು. ಫೈನಲಿ ನಮ್ದೇ ಲಾಸ್ಟ್ ಊಟ. ಸೊ ಪಾಪುನ ಶಿಲ್ಪನ ಕೈಯಲ್ಲಿ ಕೊಟ್ಬಿಟ್ಟು ಬಂದಿದ್ದೆ, ಅವಳು ನೋಡ್ಕೊಂತ ಇದ್ಲು, ನಿದ್ದೆ ಮಾಡ್ತಿದ್ದ ಅವನು. ಇನ್ನು ನಾವು ಊಟ ಮುಗಿಸ್ಕೊಂಡ್ಬಿಟ್ರೆ ಆಯ್ತು ಕೆಲಸ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ವಾವ್, ತುಂಬಾನೇ ಯಮ್ಮಿ ಆಗಿತ್ತು ಊಟ. ರಾಗಿ ಮುದ್ದೆ, ಬೋಟಿ ಗೊಜ್ಜು, ಚಿಕನ್ ಫ್ರೈ, ಚಿಕನ್ ಕಬಾಬು, ಆಮೇಲೆ ಪಾಯಸ, ಮೊಟ್ಟೆ ಎಲ್ಲ ಮಸ್ತ್ ಟೇಸ್ಟಿಯಾಗಿ ಬಂದಿತ್ತು. ಫುಡ್ ಮಾತ್ರ ಕಬಾಬ್ ಅಂತೂ ಸಖತ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಅಂದರೆ ಭಟ್ರು ಎಲ್ಲ ಊಟನೂ ಚೆನ್ನಾಗಿ ಮಾಡಿದರು. ನಾವು ಊಟಕ್ಕೆ ಕೂತಾಗ ನಮ್ಮ ಭಾವ ಅಂತೂ ನನಗೂ ನಮ್ಮ ಮನೆಯವ್ರಿಗೂ ಜಾಸ್ತಿ ಬಡಿಸ್ಬಿಟ್ರು. ಯಾವಾಗ ಬಂದರೂ ನಮಗೆ ಜಾಸ್ತಿ ಊಟ ಆಗ್ತೀಯಲ್ಲಮ್ಮ, ಅದಕ್ಕೆ ನೀನು ಹಾಕ್ಕೊಂತೀನಿ ಇವಾಗ ಅಂತ. ನಾನಂತೂ ತುಂಬ ನಿಧಾನ ಊಟ ಮಾಡೋದು. ಸೊ ಟೇಸ್ಟಿಯಾಗಿತ್ತಲ್ಲ, ನಾನು ನಿಧಾನಕ್ಕೆ ಅನುಭವಿಸ್ಕೊಂಡು ಫೀಲ್ ಮಾಡ್ಕೋತಾ ತಿಂತಾ ಇದ್ದೆ. ಬಟ್ ಆದರೆ ಅದನ್ನು ಫೈನಲಿ ತಿನ್ನೋಕ್ಕಾಗಲಿಲ್ಲ. ಬಿರಿಯಾನಿ ಅಂತೂ ನಾನು ತಿಂದೇ ಇಲ್ಲ. ಆಮೇಲೆ ನೈಟು ತಿನ್ಕೊಂಡೆ. ಅಲ್ಲಿ ಅಕ್ಕ ಅಣ್ಣವರೆಲ್ಲ ಬಂದಿದ್ರಲ್ಲ, ಅವ್ರಿಗೆ ಲೇಟ್ ಆಗ್ತಿತ್ತು, ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಮ್ಮ ಮನೆಯವರು ಊಟ ಮಾಡ್ತಾ ಮಧ್ಯದಲ್ಲೇ ಎದ್ಬಿಟ್ವಿ. ಪ್ಲೇಟಲ್ಲಿ ಏನಿತ್ತು ಅಷ್ಟು ಮಾತ್ರ ತಿನ್ಕೊಂಡು, ಸೊ ಮತ್ತೆ ಬಿರಿಯಾನಿ ಎಲ್ಲ ಹಾಕಿಸ್ಕೊಂಡ್ಲೇ ಇಲ್ಲ. ಸರಿ, ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಡೋಣ, ಆಮೇಲೆ ತಿನ್ಕೊಂಡ್ರಾಯ್ತು ಸಾಯಂಕಾಲ ಅಂತ. ಯಾವಾಗಲೂ ಅಷ್ಟೇ ಫಂಕ್ಷನ್ಗಳಲ್ಲಿ ನಮ್ಮದು ಮೇಯ್ನ್ ಫಂಕ್ಷನ್ ಇತ್ತು ಅಂದರೆ ಲಾಸ್ಟ್ ಊಟ ಇರುತ್ತಲ್ಲ, ಸೊ ಅಷ್ಟೊಂದು ಚೆನ್ನಾಗಿ ತಿನ್ನೋಕ್ಕಾಗಲ್ಲ. ಸೊ ಅಷ್ಟೊತ್ತಿಗೆ ಗೌತಮಣ್ಣನೂ ಬಂದರು. ಲೇಟಾಗಿ ಹೋಗ್ಬಿಟ್ಟಿತ್ತು. ಅವರು ಪಾಪ ಕೆಲಸ ಮುಗಿಸ್ಕೊಂಡು ಪಾಪುನ ನೋಡೋದಕ್ಕಂತ ಬಂದ್ರಲ್ವ, ಫುಲ್ ಖುಷಿ ಆಯಿತು. ಸೊ ಆವಾಗಲೇ ಶಿಲ್ಪನೂ ಬಂದಳು ಸ್ಟೇಜ್ ಮೇಲೆ, ಗಿಫ್ಟ್ ತೊಗೊಂಬಂದಿದ್ಲು. ಅವಳು ಗಿಫ್ಟ್ ಅಂತೂ ಮಸ್ತಾಗಿದೆ. ಆಮೇಲೆ ಅನ್ರ್ಯಾಪ್ ಮಾಡ್ತೀನಲ್ಲ ಆವಾಗ ನೋಡೋಣ. ಸೊ ಅಪ್ಪಂಗೂ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಲೇಟಾಗಿ ಬಂದರು. ಅವ್ರ ಜೊತೆಲೂ ಫೋಟೋ ಹಿಡಿಸ್ಕೊಂಡು ಊಟ ಮುಗಿಸ್ಕೊಂಡ್ರು ಅವರು. ಇನ್ನು ಇವರೆಲ್ಲನೂ ಕೆಲಸ ಮಾಡೋರು ಬಂದಿದ್ರಲ್ವ, ಅವ್ರಿಗೆಲ್ಲ ಪೇಮೆಂಟ್ಸ್ ಕೊಡಬೇಕಾಗಿತ್ತು. ಅದೆಲ್ಲ ಕೊಟ್ಟ ಮೇಲೆ ಸೆಟ್ಲ್ ಮಾಡಿ ಇನ್ನು ಎಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಅಮ್ಮ ಅವ್ರ ಫ್ರೆಂಡು ಯಲ್ಲಮ್ಮ ಆಂಟಿಯವ್ರು ಬಂದಿದ್ದರು. ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಬಂದಿದ್ದರು. ಅದರಲ್ಲಿ ಹೈಲೈಟ್ ಏನಂತ ಹೇಳಿದ್ರೆ, ಆ ಯಲ್ಲಮ್ಮ ಆಂಟಿ ಅವ್ರ ಮಮ್ಮಿನ ಕರ್ಕೊಂಬಂದಿದ್ರು. ಅಜ್ಜಿಗೆ 100 ವರ್ಷ ವಯಸ್ಸಾಗಿದೆ, ಅಂದರೆ 90
ಪ್ಲಸ್ ಆಗಿದೆ. ಬಟ್ ಅವ್ರನ್ನ ನೋಡ್ಬಿಟ್ಟು ಫುಲ್ ಖುಷಿ ಆಗೋಯ್ತು. ಅವ್ರ ಆಶೀರ್ವಾದ ಮಾಡಿ ಪಾಪುಗೆ ದೃಷ್ಟಿ ಎಲ್ಲ ತೆಗೆದ್ರು. ಏನಂತ ಗೊತ್ತಿಲ್ಲ, ಕಣ್ತುಂಬಿ ಬಂದ್ಬಿಡ್ತು. ಅಷ್ಟು ದೊಡ್ಡವರು, ತುಂಬ ವಯಸ್ಸಾಗಿದೆ, ಅಷ್ಟು ದೂರದಿಂದ ಇಲ್ಲೋರ್ಗೂ ನಮ್ಮ ಪಾಪುಗೆ ಆಶೀರ್ವಾದ ಮಾಡೋಕ್ಕೆ ಬಂದ್ರಲ್ಲ, ತುಂಬಾ ಖುಷಿ ಆಯಿತು. ಅಂದರೆ ಎಲ್ಲರಿಗೂ ಅವ್ರವ್ರದ್ದು ಪರ್ಸ್ನಲ್ ಕೆಲಸಗಳಿರುತ್ತೆ. ನಾವು ಇನ್ವೈಟ್ ಮಾಡಿದವ್ರು ಎಲ್ಲರೂ ಬಂದಿದ್ರಲ್ವ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಖುಷಿ ಆಯಿತು ಎಲ್ಲರನ್ನೂ ನೋಡಿ. ಮತ್ತು ಪಾಪುದು ಫಸ್ಟ್ ಬರ್ಡೇ ಅಲ್ವಾ, ಅಂದರೆ ಪ್ರೋಗ್ರಾಮು ಅರೇಂಜ್ ಮಾಡ್ದಂಗೆ ಯಾರ್ಯಾರನ್ನ ಇನ್ವೈಟ್ ಮಾಡಿದ್ವೋ ಅವರೆಲ್ಲ ಅವ್ರವ್ರ ಕೆಲಸಗಳನ್ನ ಬದಿಗೊತ್ತಿ ಇರೋ ಅಂಥ ಒಂದು ಸಂಡೇನ ನಮಗೋಸ್ಕರ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ಹಾರ್ಟ್ಫುಲ್ಲಿ ವಿಶ್ ಮಾಡಿ ಪಾಪುಗೆ ಗಿಫ್ಟ್ ಎಲ್ಲ ಕೊಟ್ಟು ಹೋದರು. ತುಂಬ ಖುಷಿ ಆಯಿತು ನಮಗೆ. ಇನ್ನು ನಮ್ಮಮ್ಮ ಅಂತೂ ಪಾಪ ತುಂಬಾ ಕೆಲಸ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಥ್ಯಾಂಕ್ಸ್ ಹೇಳೋದೇ ಬೇಡ, ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ಅಕ್ಕ ಭಾವ ಅಂತೂ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದನೂ ಅದ್ರ ಹಿಂದಿನ ದಿನ ಎಲ್ಲ ಕೇಳಿ ಏನಾದರೂ ಹೆಲ್ಪ್ ಮಾಡಬೇಕಂತೆಲ್ಲ ಕೇಳಿ ಮಾಡ್ತಿದ್ರು. ಪಾಪ 5 ಗಂಟೆಗೆ ನಾನ್ ವೆಜ್ಜು ನಾವೇನು ಆರ್ಡ್ರ್ ಮಾಡಿದ್ವೋ ಅದನ್ನು ಅವರೇ ಕಲೆಕ್ಟ್ ಮಾಡ್ಕೊಂಬಂದು ಮನೆಗೆ ಕೊಟ್ಬಿಟ್ಟು ಹೋದ್ರು. ನಮ್ಮ ರಿತ್ವಿಕ್ಕು ಜೊತೆಲೇ ಎತ್ಕೊಂಡು ಪಾಪುನ ನೋಡ್ತಾ ಇದ್ದ. ಎಲ್ಲಿ ಹೋದ್ರೂ ಅವನ್ನ ಬಿಡೋದೇ ಇಲ್ಲ ಅಂತಾನೆ, ಎತ್ಕೊಂಡು ತೇರ್ ಥರ ತಿರುಗ್ತಾ ಇರ್ತಾನೆ ಅವ್ರ ತಮ್ಮನ್ನ. ಖುಷಿ ಆಗುತ್ತೆ. ಇದೆಲ್ಲ ಒಂಥರ ಬ್ಲೆಸ್ಡ್ ಮೂಮೆಂಟ್ಸ್ ಅಂತ ಅನಿಸುತ್ತೆ. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಯಾರ್ಯಾರು ಬಂದು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ. ನಮ್ಮ ಮುದ್ದು ಬೋರ್ಡು ಅಂತೂ ಆ ಬಾಸ್ ಬೇಬಿ ಥರನೇ ಕಾಣಿಸ್ತಾ ಇದ್ದ. ಅಷ್ಟು ಕ್ಯೂಟಾಗಿದ್ದ, ನೋಡ್ತಾ ಇದ್ರೆ ನನ್ನ ಕಣ್ಣೇ ಬೀಳುತ್ತೆ. ಸಖತ್ ಕ್ಯೂಟ್ ಅನ್ನಿಸ್ತಾ ಇದ್ದ ನನಗಂತೂ. ಮತ್ತು ನಾನು ಅರುಣ್ ಅವರು ಹೇಗೆ ಕಾಣಿಸ್ತಿದ್ದೀವಿ ಈ ಔಟ್ಫಿಟ್ಟಲ್ಲಿ, ಮತ್ತು ಈ ಥೀಮ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ತಗೊಂಡಿದ್ದಂಥ ರೆಸ್ಪಾನ್ಸಿಬಿಲಿಟಿನ ಒಳ್ಳೆ ರೀತಿಯಿಂದ ಮುಗಿಸಿದ್ವಿ. ನಮ್ಮ ಮಗನ ಬರ್ಡೇನ ಪ್ರೌಡಾಗಿ ಒಳ್ಳೆಯದಾಗಿ ಮಾಡಿದ್ವಿ ಅಂತ ನನಗನ್ನಿಸ್ತಿದೆ. ಅಂದರೆ ಒಂದು ಫಂಕ್ಷನ್ ಆಗಲಿ ಏನೇ ಒಂದು ವಿಚಾರ ಮಾಡಿದ್ರೂ ಅಷ್ಟೇ, ಒಬ್ಬೊಬ್ಬರು ಅನಿಸಿಕೆ ಒಂದೊಂದು ಥರ ಇರುತ್ತೆ. ಸ್ವಲ್ಪ ಜನ ಅನ್ಕೋತಾರೆ ಏನು ಇಷ್ಟೊಂದು ಸಿಂಪಲಾಗಿ ಮಾಡಿದ್ದಾರೆ ಅಂತ. ಸ್ವಲ್ಪ ಜನ ಅನ್ಕೋತಾರೆ ಏನು ಇಷ್ಟೊಂದು ಆಡಂಬರ ಮಾಡ್ತಾಯಿದ್ದಾರೆ ತೋರಿಸ್ಕೊಳ್ಳೋಕ್ಕೆ ಅಂತ. ಸ್ವಲ್ಪ ಜನ ಅನ್ಕೋತಾರೆ ಮಗು ಚಿಕ್ಕವನಿನ್ನ ಅವ್ನಿಗೇನು ಗೊತ್ತಾಗೋದಿಲ್ಲ, ಮಾಡಿದ್ರೇನೋ ಇಷ್ಟೊಂದು ದೊಡ್ಡದಾಗಿ ಅಂತೆಲ್ಲ ಅನ್ಕೋತಾರೆ. ಇಲ್ಲ ಕೇಕ್ ಬರೀ ಕಟ್ ಮಾಡಿದರೆ ಸಾಕಾಗಿತ್ತು ಅಂತ. ಸೊ ಆಡೋರ ಬೈನ ಹೆಂಗಿದ್ರು ಮುಚ್ಚೋಕ್ಕಾಗಲ್ಲ ಅಲ್ವಾ. ಮತ್ತು ಸ್ವಲ್ಪ ಜನಕ್ಕೆ ತುಂಬ ರುಚಿಯಾಗಿ ಅನಿಸೋ ಊಟ, ಸ್ವಲ್ಪ ಜನಕ್ಕೆ ಸಪ್ಪೆ ಅನ್ನಿಸ್ಬೋದು, ಸ್ವಲ್ಪ ಜನಕ್ಕೆ ತುಂಬ ಖಾರ ಅನಿಸೋ ಊಟ ಕರೆಕ್ಟಾಗಿದೆ ಅಂತ ಅನ್ನಿಸ್ಬೋದು. ಸೊ ಹೆಂಗಿದ್ರು ನಾವು ಯಾರನ್ನೂ ಕರೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾವು ಯಾರನ್ನೂ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಅಂತ ಯಾವ ಕೆಲಸನೂ ಮಾಡಬಾರ್ದು. ಸೊ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ ನಮ್ಮ ಪಾಪು ಬರ್ಡೇಗೆ. ಅದು ತುಂಬ ಚೆನ್ನಾಗಾಯಿತು ಅಂತ ಖುಷಿ ಇದೆ. ಕೆಟ್ಟದ್ದು ಮಾತಾಡೋದಕ್ಕೆ 4 ಜನ ಇದ್ದರೆ ಒಳ್ಳೇದಾಗಿ ಮಾತಾಡೋದಕ್ಕೆ 40 ಜನ ಇರ್ತಾರೆ. ಸೊ ಯಾವುದನ್ನು ತಲೆಗೆ ಹಾಕ್ಕೋಬಾರ್ದು. ನಮ್ಮ ಪ್ರಕಾರ ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಮಗೆ ತುಂಬ ಖುಷಿ ಆಯಿತು. ಒಳ್ಳೆಯದಾಗಿ ರೆಸ್ಪಾನ್ಸಿಬಿಲಿಟಿನ ಫಿನಿಷ್ ಮಾಡಿದ್ವಿ. ಮತ್ತು ನಮ್ಮ ಪಾಪು ಬರ್ಡೇನ ಒಳ್ಳೆ ರೀತಿಯಾಗಿ ಮಾಡಿದ್ವಿ ಅಂತ. ಇನ್ನೂ ಜಾಸ್ತಿ ಆಡಂಬರವಾಗಿ ಮಾಡ್ಬೋದಾಗಿತ್ತು, ಬಟ್ ಅವಶ್ಯಕತೆ ಇಲ್ಲ ಅಂತ ನಮಗನ್ನಿಸ್ತು. ಇದು ತುಂಬ ಸಿಂಪಲ್ ಆಗಿದೆ ಅಂತ ಅನಿಸಿದ್ರೂ ಪರವಾಗಿಲ್ಲ, ಇಲ್ಲ ಸ್ವಲ್ಪ ಜನಕ್ಕೆ ಯಾಕೆ ಇಷ್ಟು ಆಡಂಬರ ಅಂತ ಅನಿಸಿದ್ರೂ ಪರವಾಗಿಲ್ಲ. ಅವ್ರವ್ರ ಮೂಗಿನ ನೀರಕ್ಕೆ ಅವ್ರವ್ರು ಮಾತಾಡ್ತಾರೆ ಅಲ್ವಾ. ಬಟ್ ನಮಗೆ ಯಾವುದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ 50 ಜನಕ್ಕಂತ ಅಡುಗೆ ಮಾಡಿಸಿದ್ದು. ಸೊ ಆಲ್ಮೋಸ್ಟ್ 60-65 ಜನ ಊಟ ಮಾಡೋಷ್ಟು ಭಟ್ರು ಅಡುಗೆ ಮಾಡಿದ್ರು. ಊಟ ಅಂತೂ ವೇಸ್ಟ್ ಆಗಲಿಲ್ಲ. ಬಂದವರೆಲ್ಲ ಊಟ ಮಾಡ್ಕೊಂಡು ಹೋದ್ರು. ಇನ್ನು ಉಳಿದಿರೋ ಊಟ ಎಲ್ಲನೂ ಇಲ್ಲಿ ಮನೆ ಹತ್ರ ಇರೋರಿಗೆ ಮತ್ತು ಬಂದಿದ್ದ ಗೆಸ್ಟ್ಗಳಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ವಿ. ಚೂರಂತೂ ಊಟ ವೇಸ್ಟ್ ಆಗಲಿಲ್ವಲ್ಲ, ಅದೇ ಸಮಾಧಾನ ಆಯಿತು. ಇಲ್ಲಿ ಸ್ವಲ್ಪ ಜನ ಶೆಡ್ ಹಾಕ್ಕೊಂಡಿದ್ದಾರೆ, ಅಲ್ಲಿ ಕೂಡ ಹೋಗಿ ಊಟಗಳು ಕೊಟ್ಬಿಟ್ಟು ಬಂದ್ವಿ. ಮನ್ಸಾರೆ ತೃಪ್ತಿಯಾಗಿ ತಿಂದಿರ್ತಾರೆ ಊಟ. ಸೊ 4 ಜನಕ್ಕೆ ಈ ರೀತಿ ಊಟ ಕೊಟ್ಟು ಹೆಲ್ಪ್ ಮಾಡೋದ್ರಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನಗಂತೂ. ಸೊ ಈ ರೀತಿ ಫಂಕ್ಷನ್ ಮಾಡಿದಂತೂ ನಮಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಸಿಕ್ಕಿ ನಾನು ಕೀ ತಗೊಂಡು ಇದು ಚೆನ್ನಾಗಿದೆ ಅಮ್ಮ. ನೈಸ್ ಅಲ್ಲಮ್ಮ, ಚಿಕ್ಕಿ ಕೊಡ್ತದ್ದು. ಏನಮ್ಮ ಅದು? ಮನಿ ಬ್ಯಾಂಕ್ ಅದು. ಅಮ್ಮ ಇದು ನಾನು, ಇದು ನೀನು, ಅದು ಪಪ್ಪ.
ಇನ್ನು ಫೈನಲಿ ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಗಿಫ್ಟ್ ಅನ್ರ್ಯಾಪ್ ಮಾಡಬೇಕಲ್ವಾ. ಸೊ ಫಸ್ಟ್ ಗಿಫ್ಟು ನಾನು ಓಪನ್ ಮಾಡಿದ್ದು ನಮ್ಮ ಶಿಲ್ಪಂದು. ಸಖತ್ತಾಗಿತ್ತು ಗಿಫ್ಟ್ ಮಾತ್ರ. ನಾನು ಇದನ್ನು ಕೊಡಬೇಕು ಅಂತ ಅವನಿಗೆ ತುಂಬ ದಿವಸದಿಂದ ಅನ್ಕೋತಿದ್ದೆ. ಇನ್ನೂ ಪುಟಾಣಿ ಇದನ್ನೆಲ್ಲ 1-2 ವರ್ಷ ಹೋಗಲಿ, ಅವ್ನಿಗೇನು ದುಡ್ಡು ಕೊಟ್ಟರೆ ಸೇವ್ ಮಾಡ್ತಾನ ಅಂತ ಯೋಚನೆಯಲ್ಲಿದ್ದೆ. ಬಟ್ ಅವಳೇ ನನ್ನ ಮನಸ್ಸಲ್ಲಿ ಅನಿಸಿದ ಗಿಫ್ಟ್ನ ಪಟ್ಟಂತ ಗಿಫ್ಟ್ ಮಾಡಿದಳಲ್ಲ, ಅದು ಫಸ್ಟ್ ಬರ್ಡೇಗೆ ಮಸ್ತಾಗಿತ್ತು ಮಾತ್ರ. ಅದು ಆ ಗಿಬ್ಲಿ ಆರ್ಟಲ್ಲಿ ಆ ಫೋಟೋನ ಪ್ರಿಂಟ್ ಮಾಡಿಸಿದಾಳಲ್ಲ, ಅದಂತೂ ತುಂಬಾ ಔಟ್ಸ್ಟ್ಯಾಂಡಿಂಗ್ ಮತ್ತು ಥಾಟ್ಫುಲ್ ಆಗಿತ್ತು. ಅದು ನಾನು ಟಿ ವಿ ಮುಂದೆ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತೇನಾದರೂ ದುಡ್ಡು ಅದರಲ್ಲಿ ಹಾಕಿಕ್ಕಿದ್ರೆ ಯಾರಾದರೂ ಬಂದು ಕೈಯಲ್ಲಿ ಎತ್ಕೊಂಡು ಹೋದ್ರಾಯ್ತು. ಅದು 1 ಲ್ಯಾಕ್ವರೆಗೂ ಸೇವ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು ಆ ಗಿಫ್ಟ್ನ ನೋಡಿ. ಥ್ಯಾಂಕ್ಸ್ ಕಣೆ. ಇದು ನಮ್ಮ ಅಕ್ಕ ಅವ್ರಿಗೆ ಗಿಫ್ಟ್ ಮಾಡಿರೋದು ರಿತ್ವಿಕ್ಕು. ಆ ಸ್ಮಾಲ್ ಡಕ್ಸು ತುಂಬ ಚೆನ್ನಾಗಿ ಆಡ್ತವೆ. ಅದು ಚೆನ್ನಾಗಿದೆ ಮ್ಯೂಸಿಕ್ಕು. ಪಾಪು ಅದರಲ್ಲಿ ಆಟಾಡ್ತಾ ಇರ್ತಾನೆ. ಅದರಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಅದು ತುಂಬ ಚಿಕ್ಕದಾಗಿರೋದ್ರಿಂದ ಅವನು ತೆಗೆದು ಬಾಯಲ್ಲಿ ಹಾಕೋಬಿಡ್ತಾನೆ. ಅಂದರೆ ಯಾರಾದರೂ ಜೊತೇಲಿ ಇರಲೇಬೇಕು, ಇಲ್ಲಾಂದರೆ ಈ ರೀತಿ ಬಾಯಿಗೆ ಹಾಕೋಬಿಡ್ತಾನೆ. ಸಖತ್ ಭಯ ಆಗೋಯ್ತು ಫಸ್ಟ್ ಟೈಮು. ಮತ್ತು ಇನ್ನೂ ಎಷ್ಟೊಂದು ಗಿಫ್ಟ್ಸ್ ಎಲ್ಲ ಬಂದಿದ್ವು, ಟಾಯ್ಸು ಮತ್ತು ಫ್ಲೈಯಿಂಗ್ ಕಾರ್ಸು, ಆಮೇಲೆ ಡ್ರೆಸ್ಸಸ್ಸು ಅದೆಲ್ಲನೂ. ಮತ್ತು ಮುಯ್ಯೆಲ್ಲ ಬಂದಿತ್ತು. ನಾನು 2 ಮುಯ್ ಕವರ್ ಮಿಸ್ ಮಾಡ್ಕೊಂಡಿದ್ದೆ. ಫುಲ್ಲು ನೈಟು ನಿದ್ದೆನೇ ಬರಲಿಲ್ಲ ನನಗೆ. ಹೋಗಿ ಶಾಮಿಯಾನ ತೆಗೆದ್ಮೇಲೆ ಕೂಡ ನಮ್ಮ ಮನೆಯವ್ರು ನೋಡಿದ್ರು. ಶಾಮಿಯಾನವ್ರಂತೂ 1 ಗಂಟೆಗೆ ಬಂದಿದ್ದಾರೆ, ಬಂದು ಬಿಚ್ಕೊಂಡು ಹೋಗೋದಕ್ಕೆ ಮತ್ತು ಐಟಮ್ಸ್ನ ತೊಗೊಂಡು ಹೋಗೋದಕ್ಕೆ. ನಿದ್ದೆ ಅಂತೂ ತುಂಬಾ ಹಾಳಾಗೋಗಿತ್ತು. ಎಷ್ಟು ಟಯರ್ಡಾಗಿದ್ವಿ ಅಂದರೆ ಯಪ್ಪ ಯಾವಾಗ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಆ ಶಾಮಿಯಾನ ಅವರು ಬಂದು ಅದನ್ನು ತೆಗೊಂಡು ಹೋಗಬೇಕು ಅಂತ ಹೇಳಿ 1 ಗಂಟೆಗೆ ಫೋನ್ ಮಾಡಿದ್ದಾರೆ. ಎಷ್ಟು ನಿದ್ದೆ ಹಾಳಾಯಿತು ಅಂತ ಹೇಳಿದ್ರೆ ಸಖತ್ ಬೇಜಾರೇ ಆಗೋಯ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಾಪದು ಫಸ್ಟ್ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.